ಗ್ರೌಂಡಿಗೆ ಹೋಗ್ಬೇಕು ಅನ್ಕೊಂಡು ಇಲ್ಲಿ ಸ್ವಲ್ಪ ಚುಕ್ಕೊಂಡು ರನ್ನಿಂಗ್ ಮಾಡಕತ್ತಾವ. ಅವೆಲ್ಲ ಮಾಡಲಿ ಅಫ್ಜಲ್ಪುರ ರೋಡಿಗೆ ಹೋಗಿ ಗಾಡಿ ಕಲಿತಾವ ನಾನಪ್ಪ. ನಮ್ಮ ಪಪ್ಪ ಗಾಡಿ ಕೆಲ್ಸಕ್ಕೆ ಬಂದೀನಿ, ನನಗೆ ಗಾಡಿ ಬರಲ್ಲ. ಬೈಕ್ ಕೆಲ್ಸಕ್ಕೆ ಬಂದೀನಿ ಒಂದರದಾಗೆ ಹೋಗಿ ಹಂಕ. ಅದಾದ್ಮೇಲೆ ಸೆಕೆಂಡ್ ಹಿಂಗೆ ಮುಂದೆ ಸ್ಪೀಡ್ ಹೋದಿಲ್ಲ, ಇಲ್ಲಿದಿಂದ ಅಲ್ಲಿ ತನ ಒಂದು 10 ಮೀಟರ್ ಗ್ಯಾಪ್ ಕೊಟ್ಟಿಲ್ಲ, ಅವ್ರು ರೇಸ್ ಪಿಕಪ್ ತೊಗೊಂಡಿರ್ತ ಅವಾಗ ಸೆಕೆಂಡ್ ಹಾಕೋದು. ನಮ್ಮ ಹೇಳಕತ್ತ ಗಾಡಿ ಕಲ್ಸ್ಬಿಟ್ಟು ನಿಮ್ಮ ಅಪ್ಪಗೆ ತಿರುಗಾಡ್ತಾನೆ ತೊಗೊಂಡು ಕಿಶದ ತಿರುಗಾಡ್ಕೊತದ ಮತ್ತೆ ಅದಕ್ಕೆ ಇದು ನಮ್ಮ ಪಪ್ಪನ ನಮ್ಮ ಸವಿ ನೆನಪು ನನಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮಪ್ಪ ನಾ ಇವಾಗ ಗಾಡಿ ಕಲಿಕೊಟ್ಟು ನಮ್ಮಪ್ಪ ಗಾಡಿ ಕಲಿತಾರೆ. ಈಗ ನಾ ಗಾಡಿ ಓಡ್ಸೋದು ಹೆಂಗೈತೆ ನಮ್ಮ ಪಪ್ಪ ಹೇಳ್ತೀನಿ. ಪಪ್ಪ ಗಾಡಿ ಹೊಡಿತಾರೆ. ಈಗ ಇಲ್ಲಿ ಗ್ರೌಂಡಿಗೆ ಹೋಗ್ಬೇಕು ಅನ್ಕೊಂಡು ಇಲ್ಲಿ ಸ್ವಲ್ಪ ಚುಕ್ಕೊಂಡು ರನ್ನಿಂಗ್ ಮಾಡಕತ್ತಾವ. ಅವೆಲ್ಲ ಮಾಡಲಿ ಅಫ್ಜಲ್ಪುರ ರೋಡಿಗೆ ಹೋಗಿ ಗಾಡಿ ಕಲಿತಾವ ನಾನಪ್ಪ. ನ್ಯೂಟಲ್ ಇದು ಮುಂದೆ ತುಳಿದೆ ಅಂದ್ರೆ ನ್ಯೂಟಲ್ ತುಳಿ ಮುಂದೆ ತುಳು ಚಾಲು ಮಾಡಿದ್ರೆ ನಡೀತ, ಹಂಗೆ ಚಾಲು ಮಾಡಿದ್ರೆ ನಡೀತ. ಅಂದ್ರೆ ಪೈಲ ಹಿಡ್ದು ಹೇಳ್ತೀನಿ ಅದು ತುಳಿದ. ಈಗ ಇಲ್ಲಿ ಏನು ಬತ್ತಲ್ಲ ನ್ಯೂಟಲ್ ಸ್ಟಾರ್ಟ್ ರೋಡಿ. ಹಾಂ ಗೇರ್ ಹಾಕಿಂದ ಅಮಾತ್ ರೇಸ್ ಮಾಡಿದ್ದು ಅಮಾತ್ ಕ್ಲಚ್ ಬಿಡು. ಹಂಗೆ ಕ್ಲಚ್ ಇದು ಅನಮಾತ್ ಬಿಡು. ಅದು ಸ್ಕೂಟಿದ ಬಿಡ್ತಿ ಹಂಗೆ ಬಿಡ್ರಿ. ಇದು ಕ್ಲಚ್ ಬಿಡ್ರಿ ಈ ಕಡೆ, ಅದು ಹಂಗೆ ರೇಸ್ ಮಾಡಿರಿ. ಬಿಡ್ರಿ ಚಿಕ್ಕ ಬಿಡ್ರಿ, ನೀವು ಅದು ರೇಸ್ ಮಾಡಿರಿ, ಎಲ್ಲಿ ಹೋಗಲ್ಲ ಅದು. ಮಾಡಿರಿ ನೀವು ರೇಸ್ ಮಾಡಿರಿ ಬಿಡ್ರಿ ಇದು. ಅಷ್ಟೇ ಬೇಬ್ಸ್. ನಮ್ಮ ಪಪ್ಪಾಗ ಸ್ಕೂಟಿ ಬರ್ತದೆ, ಪಟ್ಪಟ್ಟಿ ಬರಲ್ಲ. ಬೈಕ್ ಕಲ್ಸಕ್ಕೆ ಬಂದೀನಿ ಇವತ್ತು. ಪಪ್ಪ ಏನಾಗಲ್ಲ ಅಷ್ಟೇ. ಅದು 4 ಗೇರ್ ಇರ್ತಾವ, ಹೆಂಗೆ ಗೇರ್ ಹಾಕೋತ ಹೆಂಗೆ ಸ್ಪೀಡ್ ಹಾಕೋತ ಹೋಗ್ತದ. ಈ ಸೆಕೆಂಡ್ ಗೇರ್ ಹಾಕ್ಬಿಟ್ಟಿದ್ನಿ ಅದಕ್ಕೆ ಹಂಗೆ ಅದು. ಫಸ್ಟ್ ಗೇರ್ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ಫಸ್ಟ್ ಗೇರ್ನಾಗ ಇಟ್ಕಿಸಿ ಸ್ಟಾರ್ಟ್ ಹೊಡೆದ್ರೆ ಸ್ಟಾರ್ಟ್ರಿ ಚಾಲು ಆಗ್ತದೆ. ಸೆಕೆಂಡ್ ಇಟ್ಟು ಹೊಡೆದ್ರು ಸ್ಟಾರ್ಟ್ರಿ ಚಾಲು ಆಗ್ತದೆ. ಅಂದ್ರೆ ಬಿಡತ್ನೇ ಸ್ವಲ್ಪ ಸೆಕೆಂಡ್ ಇತ್ತು ರೇಸ್ ಜಾಸ್ತಿ ಮಾಡಬೇಕು. ಗೇರ್ ಇಟ್ಕೊಂಡೆ ಹಂಗೆ ಕ್ಲಚ್ ಹಿಡ್ಕಿಸಿ ರೇಸ್ ಮಾಡಿದೆ ಅಂದ್ರೆ ಹಂಗೆ ಹೋಗ್ತದೆ. ಈಗ ಗೇರ್ ತೆಗಿಬೇಡ, ಹಂಗೆ ಕ್ಲಚ್ ಹಿಡಿದು ರೇಸ್ ಮಾಡು. ತೆಗಿಬೇಡ, ಹಂಗೆ ರೇಸ್ ಮಾಡು. ಸ್ಟಾರ್ಟ್ರ್ ಹೋದಂಗೆ. ಪೂರ ಇದು ಹಿಡ್ದೆ ಇದು ಹೊಡಿಬೇಕು ನೀ. ಇದು ತೆಗಿ ಅಂದ್ರೆ ಗೇರ್ ತೆಗಿ. ಸ್ಟಾರ್ಟ್ರ್ ಮಾಡಿ. ಈಗ ಇದು ಕ್ಲಚ್ ಹಿಡಿ. ತುಳಿ. ಅನಮಾತ್ ರೇಸ್ ಮಾಡಿ ಇದು ಅನಮಾತ್ ಬಿಡು. ಇದು ಬಿಡ್ಬೇಕು ಹಂಗೆ ಅನಮಾತ್ ಆಗಲ್ಲ ಬಿಟ್ಟು ಹಂಗೆ. ಹಂಗೆ ರೇಸ್ ಮಾಡು. ಬಿಡು ಬೇಬ್ಸ್. ನಮ್ಮ ಪಪ್ಪ ಗಾಡಿ ಬರ್ತದೆ ಆ್ಯಕ್ಚುಲಿ ಪಟ್ ಇದು ಬೈಕ್ ಬರ್ತದೆ, ಸ್ಕೂಟಿ ಬರ್ತದೆ. ಬೈಕ್ ಕಲ್ಲಿಗತ್ತಾರೇನ ನಮ್ಮ ಪಪ್ಪ ಬೈಕ್ ತೊಗೊಂಡು ಆ ಕಡೆ ತಿರುಗಾಡ್ಬೇಕಲ್ಲ. ಅವರಿಗೆ ಒಂದು ಸ್ಕೂಟಿ ನೋಡಿದ್ದ, ಕಾಸಿಲ್ಲ ಅದಕ್ಕೆ ತಂದಿಲ್ಲ. ಅಲ್ಲಿ ಪಪ್ಪ ಹೊಂಟ್ರೆ ಬೈಕ್ ತೊಗೊಂಡ್ಕಿಸಿದ್ರೆ ಮುಂಜಾನೆ ಕಲ್ಲಿಗತ್ತಾರ ಪಪ್ಪ ಬೈಕ್. ಪಪ್ಪ ಮತ್ತೆ ಕ್ಲಚ್ ಇದು ಗೇರ್ ತೆಗಿ ಮತ್ತೆ ಸ್ಟಾರ್ಟ್ ಮಾಡಿಬಿಡು. ಸೆಕೆಂಡ್ ಗೇರ್ ಹಾಕಲೈತಿಡಿ ಜಲ್ದಿ. ಒಂದರದಾಗೆ ಹೋಗಿ ಹಂಕ. ಅದಾದ್ಮೇಲೆ ಸೆಕೆಂಡ್ ಹಿಂಗೆ ಮುಂದೆ ಸ್ಪೀಡ್ ಹೋದಿಲ್ಲ, ಇಲ್ಲಿದಿಂದ ಅಲ್ಲಿ ತನ ಒಂದು 10 ಮೀಟರ್ ಗ್ಯಾಪ್ ಕೊಟ್ಟಿಲ್ಲ, ಅವ್ರು ರೇಸ್ ಪಿಕಪ್ ತೊಗೊಂಡಿರ್ತ ಅವಾಗ ಸೆಕೆಂಡ್ ಹಾಕೋದು. ಗೇರ್ ಹಾಕಿ ಇದು ಹಿಡ್ದು ಹಾಕ್ಬೇಕು ಪಪ್ಪ. ಇಲ್ಲ ಒತ್ತಿಲ್ಲ, ಸ್ವಲ್ಪ ಹಿಂಗೆ ಹಿಡಿದಲ್ಲ ಕ್ಲಚ್ ತಗೋತದ. ತೆಗಿ. ಇಲ್ಲ ಮುಂದೆ ತುಳಿ ತೆಗಿದಂಗೆ. ಇಲ್ಲಿ ಎನ್ನತೆ ಬರ್ತಾವ. ಎನ್ನದ ನ್ಯೂಟಲ್. ಇಲ್ಲ ಏನೋ ಹೋಗಿಲ್ಲ ಅದು, ಸ್ವಲ್ಪ ಮುಂದಕ್ಕೆ ತೊಗೊಂಡು. ಆಯ್ತು. ಸ್ಟಾರ್ಟ್ ಮಾಡ್ಕಿಸಿ ನೋಡಿ ಪಪ್ಪ. ಅಂದ್ರೆ ಇದಕ್ಕೆ ಸರ್ವಿಸ್ ಕೊಟ್ಟಿಲ್ಲ, ಅದಕ್ಕೆ ಅದು ಗೇರ್ನಾಗೆ ಚಾಲು ಆಗ್ತದ. ಕೂಡ್ಲಾರ ಬಿಟ್ಟಾಗ ಚಾಲು ಅದು ಹೊಡಿ. ತುಳಿ ಗೇರ್. ಬಾ. ನಮ್ಮ ಪಪ್ಪ ಡಿಗ್ರಿ ಕಾಲೇಜ್ ಕರ್ಕೊಂಬಂದೀನಿ. ಮಾಡ್ರಿ ಅಸ ಹಾಕಿ ಗೇರ್. ಹೋಗ ನಮ್ಮ ಇದು ಬಿಡ್ಬೇಕು. ಇದು ರಿಲೀಸ್ ಮಾಡ್ದಂಗೆ ಹೋಗ್ತವ. ಹೋಗ್ಲಿ ಹಂಗೆ. ನಮ್ಮ ಹೇಳಕತ್ತ ಗಾಡಿ ಕಲ್ಸ್ಬಿಟ್ಟು ನಿಮ್ಮ ಅಪ್ಪಗೆ ತಿರುಗಾಡ್ತಾನೆ ತೊಗೊಂಡು ಕಿಶದ.
ತಿರುಗಾಡ್ಕೊತದ ಮತ್ತೆ ಅದಕ್ಕೆ ನೋಡು. ಹಾಂ ಬರಲಿ ಹಾಂ ಹೊಡ್ರಿ. ಹಾಂ ಹಾಕೋರಿ, ಸೆಕೆಂಡ್ ಗೇರ್ ಹಾಕೊಂಡು ಹೊಡೆದು ಬಿಡ್ರಿ. ನಮ್ಮ ಪಪ್ಪ ದೊಡ್ಡ ಕಲಾವಿದ, ಬೈಕ್ ಓಡಿಸ್ತಾನ. ಬಟ್ ಅಂದ್ರೆ ಈಗ ಸ್ವಲ್ಪ ಗೇರ್ ಹಾಕೋದು ತೆಗೆಯೋದು ಇದು ತಿಳಿಯಲಾಗ. ಇದು ನಮ್ಮ ಪಪ್ಪಂದೊಂದು ಸವಿ ನೆನಪು ನನಗೆ. ಮೆಮೊರಿ ಈಸ್ ಅ ಯೂತ್. ನಮ್ಮ ಪಪ್ಪ ಗಾಡಿ ಕಲ್ತಿದ್ದ ನೆನಪಿರ್ತದೆ ನನಗೆ. ನಮ್ಮ ಪಪ್ಪಗೆ ನಾ ಗಾಡಿ ಓಡ್ಸೋದು ಹೇಳ್ಕೊಟ್ಟಿದ್ದ ನೆನಪಿರ್ತದೆ, ಎಲ್ಲ ನೆನಪಿರ್ತದೆ. ಸೊ ಎಲ್ಲರೂ ಕ್ಯಾಮ್ರಾ ಎತ್ಕೊಂಡು ಕಿಶಿಂದ ನಿಮ್ಮ ಬಗ್ಗೆನೇ ನೀವು ಮಾತಾಡ್ಕೊರಿ. ಹೆಂಗೆ ಓಡಿಸ್ತಾರೆ ನಮ್ಮ ಪಪ್ಪ ಬರ್ತದೆ ಗಾಡಿ. ಹಾಂ ಹಂಗಿತ್ತ ಮತ್ತೆ ಹಂಗೆ ನ್ಯೂಟ್ರಲ್ ಹೊಡೆದ ಕಿಶ್ ಮತ್ತೆ ಹಂಗೆ ಚಾಲು ಮಾಡ್ಬಿಡೋದು ನೋಡ್ರಿ. ಗೇರ್ ಹಿಡ್ದು ಇದು ಕ್ಲಚ್ ಹಿಡ್ದು ಕಿಶನ್ ಸ್ಟಾರ್ಟ್ ಮಾಡಿಬಿಡ್ರಿ. ಆಗಲ್ಲಾಗಿತ್ತು ಸ್ವಲ್ಪ ಮುಂದಕ್ಕೆ ತೊಗೊಳ್ಳಿ. ಅದು ಲಾಕ್ ಇದಾಗಿರ್ತದೆ ಅಲ್ಲಿ. ಹಿಂಗೆ ಸ್ವಲ್ಪ ಮುಂದಕ್ಕೆ ಹೋಗಾನೆ ಸೆಕೆಂಡ್ ಲಾಕ್ ಗೇರ್ ಕುಂದಿರ್ತದಲ್ಲ, ಅದು ಥ್ರೆಡ್ ಕೂತಿರ್ತದೆ ಅಲ್ಲಿ. ಹಂಗೆ ಹೋಲಿಲ್ಲ ಅಂದ್ರೆ ಸ್ವಲ್ಪ ಮುಂದಕ್ಕೆ ತೊಗೊಂಡು ಕಿಶನ್ ಇದು ಹಾಕ್ಬಿಡೋದು. ಹಿಂದ ತೆಗೀರಿ. ಚಾಲು ಮಾಡಿರಿ. ಇದು ಕ್ಲಚ್ ಇಡ್ರಿ. ತುಳಿರಿ. ರೇಸ್ ಮಾಡಿರಿ. ಇದು ರಿಲೀಸ್ ಮಾಡಿರಿ. ಇನ್ನಾಗ ಬಂದಲ್ಲ ಪಪ್ಪ ಹಂಗೆ ಅಷ್ಟೇ. ಮೊದಲೆಲ್ಲ ಓಡಿಸಿದೆ ನೆನಪಾರಿದೆ ಏನು. ನಾ ಕುಂದ್ರಿಂದ ತುಳಿ. ಇದು ರೇಸ್ ಮಾಡು ಇಲ್ಲ ತುಳಿ. ಇದು ಕ್ಲಚ್ ಹಿಡಿದಿಲ್ಲ, ಫುಲ್ ಹಿಡಿದು ಇದು ಮಾಡಿ. ಇಲ್ಲ ಓನ್ ಅಡಿ ಇಬ್ರು ಮಂದಿ ಹೋಗಲ್ಲ. ಈಗ ಇದು ಅಮಾತ್ ರಿಲೀಸ್ ಮಾಡು. ರೇಸ್ ಮಾಡಂಗೆ. ಇದು ಅಮಾತ್ ರಿಲೀಸ್ ಮಾಡಿ ರೇಸ್. ಅದು ಬಿಡು ಈ ಕಡೆ. ಈಗ ನಮ್ಮ ಹಂಗೆ ಅದು ಬಿಡು, ಹಂಗೆ ಅದು ಇದು ಕ್ಲಚ್ ಬಿಡು. ಇಷ್ಟೇ. ಮೊದಲೆಲ್ಲ ಅಣ್ಣನ ಗಾಡಿ ಓಡಿಸಿ ಅಲ್ಪಪ್ಪ, ಈಗ ನೆನಪಾರಿ. ಆ ಕ್ಲಚ್ ಇಟ್ಕೊಂಡು ಇನ್ನೊಂದು ಇರತ್ತೆ. ಹಂಗೆ ರೇಸ್ ನೀವು ಹೆಂಗೆ ರೇಸ್ ಮಾಡ್ತಲ್ಲ ಹಂಗೆ ಹೇಳ್ತೀರಿ. ಸೇಮ್ ಬಟ್ ಹಾಕೋದ ತೆಗಿಯೋದು ಅಷ್ಟೇ ತಿರ್ತಿರಿ. ಹಂಗೆ ರೇಸ್ ಬಿಡ್ಬೇಡ ರೇಸ್. ಹಂಗೆ ಅದು ಕ್ಲಚ್ ಬಿಟ್ಟು ಮತ್ತೆ ಹೋಗೋದು. ಹಂಗೆ ರೇಸ್ ಕೊಡೋದು, ಪುದು ಮಾಡ್ಕೊಂಡು ರೇಸ್ ಕೊಡೋದು. ಆಯ್ತು ಕಲ್ತ್ಬಿಟ್ಟು ಪಾಪ ಅಷ್ಟೇ. ಎತ್ಕೊಂಡು ಗಿಸ ಹಂಗೆ ಅವು ಕರ್ಕೊಂಡು ಹಂಗೆ ಈಗ ದೇವ್ರಿಗೆ ಹೋಗ್ಬಿಡೋದು ಗುರುವಾರ ದಿನ. ಯಾವಾರ ಇವತ್ತ ತಿರ್ಗಿಸ್ ಮಾಡ್ತಾನೆ ಹಂಗೆ ರೇಸ್ ಮಾಡಿ. ಕಲ್ತ್ಬಿಟ್ಟು ಇಷ್ಟೇ. ಬೈಕ್ ಓಡ್ಸೋಕೆ ಏನಿದೆ, ಸ್ಪೆಂಡ್ರ್ ಓಡ್ಸೋಕ್ಕೆ ಹೆಂಗೆ ಮಾಡಾಗುತ್ತೆ. ಹಯಬೂಜ ಇದು ಸ್ಟಾರ್ಟ್ ಹೊಡಿ. ಗೇರ್ ಕ್ಲಚ್ ಹಿಡಿ. ಒಂದು ಸಾರಿ ಪಿಕಪ್ ತೋತಲ್ಲ, ಕ್ಲಚ್ ಒಂದು ಸಾರಿ ಪಿಕಪ್ ತೋತ್ಕೊಂಡು ಸ್ಟಾರ್ಟರ್ ತೊಗೊತಿರ್ತಾನೆ ಗೇರ್ ಬಿಡು. ಕ್ಲಚ್ ಬಿಡು. ಹಂಗೆ ರೇಸ್ ಕೊಡು, ಬಕ್ಲಟ್ ಕೊಡು. ಸೆಕೆಂಡ್ ಗೇರ್ನಾಗ ಅವಲ್ಲ ಅದು ಗೇರ್ ಬಿಡು, ಕ್ಲಚ್ ಬಿಡು. ಹಂಗೆ ಅನ ಮಾತ್ರ ರೇಸ್ ಕೊಡು, ಬಿಡು ನಡಿ ಬಿಡು. ತೆಗಿ ಒಂದು ಗೇರ್ ತೆಗಿ, ಸೆಕೆಂಡ್ ಗೇರ್ನಾಗ. ಸಾಕು. ಕ್ಲಚ್ ಹಿಡಿ. ಒಂದು ಗೇರ್ ತಗೊಂಡ್ಬಿಡ್ಬೇಕು. ಇನ್ನೊಂದು ಗೇರ್ ಹಾಕೋದು ತೆಗಿ ಮುಂದೆ ತುಳಿ ಮಾಡಿ ಗ್ಯಾಸ್ ಕ್ಲಚ್ ಬಿಡೋದು. ಹಿಂಗ ಅಪ್ ಇರ್ತದಲ್ಲ, ಅಪ್ ಇದ್ದಾಳೆ ಹಿಂಗೆ ಬ್ರೇಕ್ ಹಿಡ್ಕೊಂಡ್ಬಿಡೋದು. ಈಗೆಲ್ಲ ಡೌನ್ ಹೋಗ್ತಿರ್ತದೆ ಹಿಂಗೆ. ಇದು ಹಿಡಿದೆ ಇದು ಮಾಡು. ಹಿಂಗೆ ರೇಸ್ ಮಾಡ್ಬೇಕು. ಗೇರ್ನಾಗ ಇರುತ್ತಲ್ಲ ಇದು ಅನಾಮತ್ ರಿಲೀಸ್ ಮಾಡು. ಬಿಡು, ಇದು ಮುಂದಕ್ಕೆ ಹೋಗ್ತದೆ. ಬ್ರೇಕ್ ಹಿಡಿ.
ಹ್ಞೂ ಹಾಂ ಈಗ ಸ್ಟಾರ್ಟ್ ಹೊಡಿ ನಮ್ಮ ಸ್ಟಾರ್ಟ್ ಹೊಡೆದು ರೇಸ್ ಮಾಡಿರಿ. ಹಾಂ ಹಾಕಿ ಗೇರ್ ಹಾಕ್ರಿ ಗೇರ್. ಹಾಂ ಅದು ಕ್ಲಚ್ ರಿಲೀಸ್ ಮಾಡಿರಿ ನಮ್ಮ ಆತ ರೇಸ್ ಅನಮತ್ ಕೊಡ್ರಿ. ಹಾಂ ಹಾಂ ಅಷ್ಟೇ. ಒಳ್ಳೆ ಈಸಿ ನಮ್ಮ ಪಪ್ಪಾಗೆ ಹೇಳ್ಕೊಡೋದು, ನಮ್ಮ ಮಮ್ಮಿಗೆ ಹೇಳ್ಕೊಡೋದಕ್ಕಂತ ನಮ್ಮ ಹೋಗಿ ಹೇಳ್ಕೊಡ್ತಿರೋದು. ಅವು ಪಟ್ಗೆ ಕಲಿಸ್ಕೊಟ್ರಿ ಹಂಗಾತ ಪಪ್ಪ. ಅವೇ ತೊಗೊಂಡು ತಿರ್ಗಾಡ್ತಾಳೆ ನಿನಗೆ, ನೀ ಎಲ್ಲಿ ಅವು ತೊಗೊಂಡು ತಿರ್ಗಾಡೋದು ಬೇಡ. ಇದು ಹಾಕು ಕ್ಲಚ್ ಹಿಡಿದ ಕೇಶನ್ ಗೇರ್ ಹಾಕು. ಇದೇನು ಇರ್ತದಲ್ಲ ಪಪ್ಪ, ರೇಸ್ ಮಾಡಿದೆ, ಇದು ಸ್ಟಾರ್ಟರ್ ಹೊಡೆದು ರೇಸ್ ಮಾಡಿದೆ, ಗಾಡಿ ಚಾಲು ಆಯಿತು. ಚಾಲು ಆದ್ಮೇಲೆ ಹಿಂಗೆ ಹಾಫ್ ಕ್ಲಚ್ ಹಿಡ್ಕೊಂಡು ಹೊಡೆದು ಹಾಕಿದ್ರೆ ಬರ್ತಾ, ಫುಲ್ ಕ್ಲಚ್ ಹಿಡ್ಕೊಂಡು ಕ್ಲಚ್ ಹಾಕಿಸಂದ್ರೆ ಗೇರ್ ಹಾಕೋದು. ಗೇರ್ ಹಾಕಿಸಂದ್ರೆ ಅದು ಹಂಗೆ ಸ್ವಲ್ಪ ರೇಸ್ ಕೊಡೋದು, ಇದು ಹಾಗೆ ರಿಲೀಸ್ ಮಾಡೋದು ಸ್ವಲ್ಪ. ಹಾಂ ಹಂಗೆ ರೇಸ್ ಮಾಡ್ಕೋತೇ ಬಿಡೋದು. ಒಮ್ಮೆಲೆ ಬಿಟ್ಟೆಲ್ಲ ಹಿಂಗೆ ಸೀದಾ ಗಾಡಿ ಹಿಂಗೆ ಫುಲ್ಲ ಸ್ಟಂಟ್ ಆಗ್ಬಿಡತ್ತದ. ಹೆಂಗೆ ಅನಾಮತ್ ಬಿಡ್ತೀರ ಹಂಗೆ ಮುಂದಕ್ಕೆ ಹೋಗೋದು. ಹಂಗೆ ರೇಸ್ ಒಳಗೆ ಹಂಗೆ ಚೇಂಜ್ ಮಾಡ್ಕೊಂಡು ಹೋಗ್ಬಿಡೋದು. ಹಾಂ ತುಳಿ ಇವಾಗ ಅಂದ್ರೆ ಇದು ಬಿಟ್ಟಲ್ಲ ನೀ ಈಗ ನಿಂಗೆ ಇದು ಯಾಕೆ ಹಂಗಂತ ಹೇಳಿ ಇದು ಮಾಡ್ದಿ ಇಲ್ಲ ಅದೇ ಹಿಡಿಬೇಡ. ಈಗ ಗಾಡಿ ಹಂಗೆ ಬಂದು ಬೀಳುತ್ತೆ ನೋಡು, ಬಂದ್ಬಿಟ್ಲ ಇದು ನಾವು ಹಿಡಿಲಿಲ್ಲ ಬಂದು ಬೀಳುತ್ತದ ಹಂಗೆ. ಹ್ಞೂ ಮಾಡಿ ಚಾಲು ಹಾಗ್ಯಾರ. ಹ್ಞೂ ಅನಾಮತ್ ಬಿಡು ನೋಡಮ್ಮ. ಇದು ಹಂಗೆ ಸ್ವಲ್ಪ ರೇಸ್ ಮಾಡ್ಬೇಕು ಹಿಂಗೆ ಅನಾಮತ್. ಇಲ್ವಾ ನಾ ಒಂದು ಸಾರಿ ಹೊಡೆದು ತೋರಿಸ್ತೀನಿ ನೀನು. ಬಿಡು ಕಾಲು ಹತ್ತಿತ್ತು ಪಪ್ಪ, ನೀವು ಹಿಡಿ ಹಿಂಗಿರ್ತಲ್ಲ. ಈಗ ಹಿಂಗೆ ಬಿಟ್ಟಿರ್ತೀವಿ ಸ್ಟಾರ್ಟಿಂಗ್, ಇಟ್ಟು ಮಾಡಿದ್ರೆ ಹಿಂಗೆ ಆಗಲ್ಲ. ಅದು ಸ್ವಲ್ಪ ಹಿಂಗೆ ತಿರುಗಿದೆ ಗಾಡಿ ಚಾಲ ಆಯ್ತು. ಇಷ್ಟು ಇರ್ತಲ್ಲ ಇದು ಗೇರ್ ಇಲ್ಲ ಕ್ಲಚ್ ಹಿಂಗೆ ತುಳಿದ್ಮೇಲೆ ಇದಕ್ಕೆ ಇಷ್ಟು ಬಿಟ್ರೆ ಇದಕ್ಕೇನೋ ಪರಾಕ್ ಬೀಳಲ್ಲ, ಇಷ್ಟು ಬಿಟ್ರೆ ಪರಾಕ್ ಬೀಳಲ್ಲ. ಈಗ ಹಿಂಗೆ ಸ್ವಲ್ಪ ಇಷ್ಟ ಆಗಲ್ಲ. ಹಂಗೆ ರೇಸ್ ಮಾಡಿದ್ರೆ ಮುಂದಕ್ಕೆ ಹೋಗ್ತದ. ಹಂಗೆ ಬಿಟ್ಬಿಟ್ಟು ಹಿಂಗೆ ಬಂದು ಒಮ್ಮೆ ಬಿಡಬಾರ್ದು, ಒಮ್ಮೆ ಬಿಡಬಾರ್ದು. ಹಿಂಗೆ ನೀವು ರೇಸ್ ಮಾಡ್ಕೊಂಡು ಒಮ್ಮೆ ಬಿಡಿ. ಈಗ ಈ ಪಟಕನೆ ಇದು ಮಾಡಿದ್ರೆ ಹೆಂಗಾಗ್ತದೆ ಗೊತ್ತಾ, ಹಿಂಗೆ ಜಿಗಿದು ಹಾರ್ತದ. ಹಾಂ ಒಂದ್ಸಾರಿ ಅದನ್ನ ಜಿಗಿದು ಹಾರ್ತದೆ. ಅದು ಅದೇ ಮುಂದೆ ಹೋಗ್ತಾ ಕಂಟ್ರೋಲ್ ತಪ್ಪು ದಬ್ಬಕತೆ ಬೀಳಿ. ಏನು ಬೀಳಲ್ಲ ಇಲ್ಲ. ಅಷ್ಟು ಈಗ ಗೊತ್ತಾಗ್ಬಿಡ್ತಾ. ಹ್ಞೂ ಕೈ ಜಾವ್ತಾ ಚಾಲು ಮಾಡಿದ ಆಗಣೆ ಅಂದ್ರೆ ಸುಮ್ಮನೆ ಹೇಳೋದ್ನ. ಈಗ ಅದು ಬಟ ಬಂದು ಬೀಳೋದಿತ್ತಲ್ಲ ಈ ಕಡೆ. ಹಾಂ ಅದು ತುಳಿದೆ ಈಗ ಇದು ಬಿಡು, ಇನ್ನೂ ಬಿಡು. ಹಾಂ ಇಷ್ಟೇನು ಈಗ ಮುಂದೆ ಬಿಟ್ಟಲ್ಲ, ಈಗ ಮುಂದಕ್ಕೆ ಹೋದ ಗಾಡಿ ಇಷ್ಟೇ ಕ್ಲಚ್ ಸಂಬಂಧ. ಈಗ ರೇಸ್ ಮಾಡ್ಕೊಂಡು ಇದು ಬಿಡು ಅನಾಮತ್ ರೇಸ್ ಮಾಡು. ಹಾಂ ಇದು ಹಂಗೆ ಬಿಡು. ಹಾಂ ರೇಸ್ ಮಾಡು ಪಪ್ಪ, ಹಿಂಗೆ ಬೀಳಲ್ಲ. ನೀ ರೇಸ್ ಮಾಡೋಣ ಒಮ್ಮೆಲೆ ಹಾರಲ್ಲಿ ಬಿದ್ದು ಗಾಡಿ ಸ್ವಲ್ಪ ಮುಂದಕ್ಕೆ ಹೋದ ಅಟ್ಟೆ. ರೇಸ್ ಮಾಡಿ ತುಳಿ ಅದಕ್ಕೆ ನಾ ಹಿಡಿತೀನಿ. ಹಾಂ ಮಾಡಿರಿ. ಈಗ ಇದು ಒಂದೇ ಸರಿ 2 ಗೇರ್ ಹಾಕಿದ್ರಿ. 4 ಗೇರ್ ಇರ್ತಾವ. ಒಂದು ಸಾರಿ ತುಳಿದ್ರೆ 1, 4 ಸಾರಿ ತುಳಿದ್ರೆ 4. ಓಲೆ ನಮ್ಮ ಮಾತು ಅದು ಬಿಡ್ರಿ ಕೈಯೊಂದು. ನಾ ಇದ್ದೀನಿ ಹಿಂದೆ. ಹಾಂ ರೇಸ್ ಮಾಡಿರಿ. ಹಾಂ ಮಾಡಿರಿ ರೇಸ. ಹಾಂ ಆಯ್ತು. ಹಂಗೆ ಈಗ ಮತ್ತೊಂದು ಹಾಕ್ಬೇಕಿತ್ತಂದ್ರೆ ಕ್ಲಚ್ ಹಿಡಿದ ಕಿಶಂದ್ರೆ ಇಲ್ಲಿ ತುಳಿದು ಬಿಡೋದು. ಹಾಂ ಬಿಡ್ರಿ ಈಗ. ಹಾಂ ಅಟ್ಟೆ ಹಿಂಗೆ ನೋಡ್ರಿ ಗಾಡಿ ಒಳ್ಳೆ ಸರಿ ನೋಡೋಣ. ಕಾಲು ಹಚ್ಬೇಡ್ರಿ ಹಂಗೆ ಒಳ್ಳೆ ಸರಿ. ಹಾಂ ಬರ್ರಿ ಗುಂಡಕ್ಕೆ ಹ್ಯಾಂಡ್ ಮೇಲೆ ಇರ್ತದೆ. ಹಾಂ ರೇಸ್ ಮಾಡಿರಿ, ಗಾಡಿ ಬುದು ಮಾಡತ್ತದ. ಹಾಂ ಓಲೆ ಹಂಗೆ ಒಳ್ಳೆ ಸರಿ ನೋಡಮ್ಮ. ಇಲ್ಲಿ
ಗಾಡಿ ಕಳ್ಸಿಕೊಡ್ತೀನಿ. ಪಪ್ಪ ಎಲ್ಲೆಲ್ಲಿ ತಿರ್ಗಾಡ್ತಾನೆ ಯಾರಿಗೂ. ಪಪ್ಪ ಲವರ್ಗಳು ಅಲ್ಲೆಲ್ಲ ಬರ್ತಾನೆ ಪಪ್ಪ. ಹಾಂ ಒಂದು ಗೇರ್ ತೆಗೀರಿ. ಹಾಂ ಮುಂದೆ ಹಾಂ ಮಾಡಿರಿ ರೇಸ್. ಹಾಂ ಇದು ಅನಾಮತ್ ಬಿಡ್ರಿ ಹಂಗೆ. ಹಾಂ ಬಿಡ್ರಿ. ಹಾಂ ಹೋಲೆ. ಇವತ್ತು ನಮ್ಮ ಅಪ್ಪಗೆ ಸ್ಪೆಂಡರ್ ಬೈಕ್ ಕಲ್ಸಾಗತ್ತೆ. ಮುಂದೆ ಒಂದಿನ BMW ಕಾರು, ಇಲ್ಲಾಂದ್ರೆ ಹಯಾಬೂಜ ಬೈಕು. ಹಯಾಬೂಜ ಕಾರ್ ಇರ್ತದೆ, ಬೈಕ್ ಇರ್ತದೆ, ಗೊತ್ತಿಲ್ಲ ನನಗೆ. ಒಂದಿನ ನಮ್ಮ ಅಪ್ಪ BMW ಕಾರ್ ಕಲಿಸ್ತೀನಿ. ಅಂಥ ದಿನ ಜಲ್ದಿ ಬರಲಿ. BMW ಫಾರ್ಚುನರು, ರೋಲ್ಸ್ ರಾಯ್ಸು ಇಂಥವ್ರು ಕಲಿಸ್ಬೇಕು. ಹೊಡ್ಲಿತಾರೆ ನಮ್ಮ ಪಪ್ಪ ಗಾಡಿ. ಫ್ಯೂಚರ್ ಒಳಗೆ ಅಂಥ ದಿನಗಳು ಬರಬೇಕು. ಹಾಂ ರೇಸ್ ಮಾಡಿರಿ. ತೆಗೀರಿ ಕ್ಲಾಚ್, ಇದು ಗೇರ್ ತೆಗೀರಿ. ಮುಂದೆ ತುಳಿರಿ. ಫಸ್ಟ್ ಗೇರ್ನಾಗ ಅದ ಇದು. ಕ್ಲಚ್ ಹಿಡಿದ್ಕಿಸಿ ಇದು ಮಾಡಿರಿ. ಇಲ್ಲಿ ಏನು ಬರಲಿಲ್ಲಲ್ಲ, ಕ್ಲಚ್ ಹಿಡಿದ್ಕಿಸಿ ಮಾಡು. ನೋಡ್ರಿ ಮತ್ತು ಬಿಡ್ರಿ. ಅದು ರೇಸ್ ಮಾಡಿರಿ ಹಂಗೆ ಬಿಡ್ರಿ. ಬಿಡ್ರಿ. ಹೋಗಿ ಅದನ್ನು ಬೇಸ್. ನಮ್ಮ ಅಪ್ಪಗಂತೂ ಬೈಕ್ ಕಲಿಸ್ದ. ನಮ್ಮ ಅಪ್ಪನೇ ಈಗ ನಾನು ಮನೆಗೆ ಭೀ ಕರ್ಕೊಂಡು ಹೋಗ್ತಾರ. ನಮ್ಮ ಪಪ್ಪನ ಗಾಡಿ ಮೇಲೆ ಕೂತ್ಕಿಸಿ ಹೋಗ್ತೀನಿ. ನಮ್ಮ ಪಪ್ಪ ನನಗೆ ಸ್ಕೂಟಿ ಕಲ್ಸ್ಕೊಟ್ರೆ ಸಣ್ಣ ವಿದ್ಯಾಳದಾಗ. ಈಗ ನಾ ದೊಡ್ಡ ಹಾಕಿಸಿ ಅವ್ರಿಗೆ ಬೈಕ್ ಕಲ್ಸ್ಕೊಡ್ಲಾಗತ್ತೀನಿ. ಹೆಂಗೆ ಇರುತ್ತಲ್ಲ ಕಾಲ. ಆ್ಯಕ್ಚುಲಿ ಇದು ಬ್ಲಾಗ್ ಮಾಡಬಾರ್ದು ಅಂದ್ಕೊಂಡಿದ್ನ, ಬಟ್ ಸುಮ್ಮನೆ ನನಗೊಂದು ನೆನಪಿರಲಿ ಅಂತೇಳಿ ಮಾಡ್ಲಾಗತ್ತೀನಿ. ಪಪ್ಪ ಹೆಂಗೆ ಗಾಡಿ ಹೊಡ್ಲಾದ ಕಲ್ತರು, ಹೆಂಗೆ ಎಲ್ಲ ಮಾಡಿದ್ರೆ ಅಂತೇಳಿ ನನಗೆ ನೆನಪಿರಕ್ಕಲ್ಲ. ಬರ್ತಾರೆ ನಮ್ಮ ಪಪ್ಪ ಅಂತ ಹಂಗೆ ಹೋಗ್ಬಿಡ್ತಾರೆ. ಹೊಂಟ್ರ ನಾವು 9142 ನನ್ನ ಗಾಡಿ ನಂಬರ್. ಇದು ನನ್ನ ಹೆಸರಲ್ಲೇ ಇಲ್ಲ, ಸಂಜು ಅಣ್ಣನ ಹೆಸರಲ್ಲೇ ಅದ. ಬೆಂಗಳೂರಿನಾಗ ಡೆಲಿವರಿ ಹೊಡ್ಲಿಕ್ಕೆ ಬೈಕ್ ಇಲ್ಲ ಅಂತೇಳಿ ಬೈಕ್ ತೊಗೊಂಡಿದ್ದ. ಡೆಲಿವರಿ ಹೊಡ್ಲಿಕ್ಕೂ ಆಗ್ಯದ, ಫ್ಯಾಮ್ಲಿ ತೊಗೊಂಡು ತಿರ್ಗಾಡಕ್ಕೂ ಆಗ್ಯದ, ಎಲ್ಲನೇ ಆಗ್ಯದ. ತುಳಿರಿ ಇನ್ನೊಂದು. ಅದು ಕ್ಲಚ್ ಹಿಡಿದ ಕೇಸಿ ಇದು ಮಾಡಿರಿ. ಈಗ ಇದ್ರೊಳಗೆ ಅದ, ನೀವು ಇದ್ರೊಳಗೆ ಅದ, ಗೇರ್ನಾಗೆ ಅದ ಗಾಡಿ. ಈಗ ಇದು ಹಿಡ್ರಿ, ತುಳಿರಿ. ಮತ್ತೆ ಇದು ಬಿಡ್ರಿ, ರೇಸ್ ಮಾಡಿರಿ. ಹಂಗೆ ಬಿಟ್ಕೋತೇ ರೇಸ್ ಮಾಡಿರಿ. ಇದು ಬಿಡ್ರಿ ಹಂಗೆ. ಅಷ್ಟೆ. ನಮ್ಮ ಪಪ್ಪ ವೆರಿ ಸೈಕ್ ಮೈಂಡ್ ಅವ್ರದ್ದು. ನಮ್ಮ ಪಪ್ಪ ಎಲ್ಲ ಬಟ್ಟೆ ಹೊಲಿತಾರೆ. ಕೋಟ್, ಸೂಟ್, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬಟ್ಟೆ ಒಳಗೆ ಎಷ್ಟು ವೆರೈಟೀಸ್ ಅವಲ್ಲ ಅಷ್ಟು ಬಟ್ಟೆನೂ ಹೊಲಿತಾರೆ. ನಮ್ಮ ಪಪ್ಪ ನಾ ಬಟ್ಟೆ ಕಲಿಕ್ಕೆ ಹೋಗಿದ್ದ. ಬಟ್ಟೆ ಕಲಿಕ್ಕೆ ಹೋದಾಗ ನಮ್ಮ ಪಪ್ಪ ಹೇಳ್ತಾರೆ, ಹಿಂಗೆ ಹಾಕ್ಬಾರ್ದು, ಅಮ್ಮತ್ತು ಹಾಕ್ಬೇಕಂತೇಳಿ. ಇವಾಗ ನಾನು ನಮ್ಮ ಪಪ್ಪಗೆ ಹೇಳಕತ್ತೀನಿ, ಪಪ್ಪ ಗೇರ್ ಅಮ್ಮತ್ತು ಹಾಕ್ಬೇಕಂತೇಳಿ. ಹೆಂಗೆ ನಾವು ಗೊತ್ತಲ್ಲ ಸೈಕ್. ನಮ್ಮ ಪಪ್ಪ ಗಾಡಿ ಹೊಡ್ಯೋದಂತೂ ಕಲ್ತ್ರಿ. ಇವತ್ತಂತೂ ಇಂತೂ ದೊಡ್ಡ ಸಾಧನೆ ಮಾಡಿಬಿಟ್ರು. ನಮ್ಮ ಅಣ್ಣ ಒಬ್ಬ ಇರಬೇಕಿತ್ತು, ನಮ್ಮ ಅಪ್ಪಗೆ ಆಸೆ ಮಾಡ್ಕೊತಿರ್ತೀವಿ. ನಮ್ಮ ಅಣ್ಣಗೆಲ್ಲ ರೂಮ್ನಾಗ ಬಿಟ್ಟು ಬಂದು ನೋಡಿದ್ರೆ ಬೇಸ್ ನಾನು ಹೇಳೇ ಇಲ್ಲ ಈ ಸಾರಿ ಹೆಂಗೆ ಹಾಕ್ಬೇಕು, ಹೆಂಗೆ ತೆಗಿಬೇಕು, ಹೆಂಗೆ ಬಿಡ್ಬೇಕಂತ. ನಮ್ಮ ಪಪ್ಪ ಹಾಗೆ ಒಯ್ಲಿಗತ್ತಾರೆ ಆಟೋಮೆಟಿಕ್ಲಿ. ಒಂದು ಸಾರಿ ವ್ಯಕ್ತಿ ತಲೆ ಹಿಡ್ಕೊಂಡ್ರಲ್ಲ ಮುಗೀತದೆ, ಹಂಗೆ ಒಯ್ತಾ ಇರ್ತದೆ. ಪಪ್ಪ ವೆರಿ ಶಾರ್ಪ್ ಮೈಂಡ್. ನಮ್ಮಪ್ಪ 10ನೇ ತನಕ 3-4 ಸಾರಿ ಕೂತು ಎಕ್ಸಾಮ್ ಬರೆದು ಪಾಸ್ ಆಗ್ಯಾರ. ನಮ್ಮ ಪಪ್ಪಗೆ ಅಷ್ಟು ಇಷ್ಟ ಇಟ್ಟದ ಕ್ಲಾಸ. ಹಿಂಗಾಗಿಬಿಟ್ಟು ಆ ಕ್ಲಾಸ್ ಬಿಟ್ಟು ಹೋಗ್ಬೇಕನ್ನೋ ಯೋಚನೆನೇ ತೆಗೆದುಬಿಟ್ರು. ಹಿಂಗಾಗಿ ಹಿಂದೆ ಉಳ್ಕೊಂಡು ಹಿಂದೆ ಉಳಿದ್ಬಿಟ್ರು. ಜೀವನದಾಗ ಮುಂದೆ ಹೋಗಲಿಲ್ಲ. ಬಟ್ ನಮ್ಮ ಅಪ್ಪನ ಕ್ಲಾಸ್ಮೇಟ್ಗಳು ಮತ್ತು ಎಷ್ಟು 3 ಸಾರಿ ರಿಟರ್ನ್ ಕೊಟ್ಟರು, 3 ಸಾರಿನೂ ಕ್ಲಾಸ್ಮೇಟ್ಗಳಾಗಿರ್ತಾರೆ. ಗೇರ್ ಹಾಕ್ರಿ, ಗೇರ ಅದು ಬಿಡ್ರಿ. ಮಾತು ಕೈಯಂದು ಅದು ಕೈಯಂದು ಬಿಡ್ರಿ. ಇನ್ನೊಂದು ತೆಗೀರಿ. ಇಲ್ಲ, ಇದು ನ್ಯೂಟ್ರಲ್ ಬಿದ್ದದ. ಅದು ಮಾಡಿರಿ, ರೇಸ್ ಮಾಡಿರಿ. ಹಾಕಿ ತುಳಿರಿ. ಇದು ಮಾತು ಬಿಡ್ರಿ, ಹಂಗೆ ರೇಸ್ ಮಾಡಿರಿ. ರೇಸ್ ಮಾಡಿರಿ, ಏನಾಗಲ್ಲ. ತೆಗಿತೀರ ಹಂಗೆ ಹೊಡೆದ್ರೆ ನಡೀತದೆ. ಫಸ್ಟ್ ಗೇರ್ನಾಗ ಇತ್ತಲ್ಲ ಹಂಗೆ ಹೋಗ್ತು. ಹಾಕ್ರಿ ಗೇರ್. ರೇಸ್ ಮಾಡಿರಿ. ಮಾತು ಇದು ಬಿಡ್ರಿ. ಹೋಗ್ಲಿ. ನಮ್ಮ ಪಪ್ಪ ಗಾಡಿ ಕಲ್ಸಕ್ಕೆ ಬಂದೀನಿ. ನನಗೆ ಗಾಡಿ ಬರಲ್ಲ. ನಮ್ಮ ಪಪ್ಪ ಗಾಡಿ ಕಲ್ಸಕ್ಕೆ ಬಂದೀನಿ. ಪಪ್ಪ ಹಂಗೆ ರೇಸ್ ಮಾಡಿರಿ. ಒಂದು ಗೇರ್ ಒಳಗಿದ್ರೆ ಹಂಗೆ ಚಾಲು ಮಾಡಿಬಿಡ್ರಿ. ತುಳಿರಿ. ಅದು ತುಳಿರಿ. ಇದು ಹಿಡ್ದೇ ಬಿಡ್ಬೇಕು ಪಪ್ಪ, ಜಡ್ಕತ್ತಿತ್ತು. ಈಗ ಇದು ಗೇರ್ ಹಾಕಿ.
ರೇಸ್ ಮಾಡಿರಿ ಹಂಗೆ ದನ ಮಾತ್ರ ರಿಲೀಸ್ ಮಾಡಿರಿ. ಹಾಂ, ನಮ್ಮ ಪಪ್ಪಾಗ ಆ್ಯಕ್ಚುಲಿ ಗಾಡಿ ಕಂಟ್ರೋಲ್ ಬ್ಯಾಲೆನ್ಸ್ ಕಂಟ್ರೋಲ್ ಮಾಡಕತ್ತಾರ. ಬ್ಯಾಲೆನ್ಸ್ ಏನಕ್ಕೆ ಕಂಟ್ರೋಲ್ ಮಾಡಕತ್ತಾರಪ್ಪ ಅಂದ್ರೆ ಅವರು ಸ್ಕೂಟಿ ಹೊಡಿತಾರೆ. ಸ್ಕೂಟಿ ಹೊಡಿಯೋ ಟೈಮ್ನಾಗ ಕಂಟ್ರೋಲ್ ಆಗ್ಯದ ಬ್ಯಾಲೆನ್ಸ್. ಹಿಂಗಾಗ್ಬಿಟ್ಟು ಬ್ಯಾಲೆನ್ಸ್ದೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಕ್ಲಚ್ ಹಾಕಿ ರೇಸ್ ಮಾಡಿದ್ರೆ ಸ್ವಲ್ಪ ಸಮಸ್ಯೆ. ಒಂದೆರಡು ದಿನ ಹೋಗ್ಬಿಟ್ರೆ ಕಲ್ಕೊಂಬಿಡ್ತಾರೆ. ಹಿಂಗೆ ಒಂದೆರಡು ರೌಂಡ್ ಕಳ್ಕೊಂಬಿಟ್ರೆ ಸಾಕು ದಿನ ತಾನೇ ಅದು ಪರ್ಫೆಕ್ಟ್ ಆಗಿಬಿಡ್ತಾರೆ. ನನಗೆ ನೀ ಸರಿಯಾ ನೀ ಏನು ಹೊಡಿತೀಯ ಅಂತಾರೆ ಹಿಂದ್ಗಡೆ. ಯಾಕಂದ್ರೆ ಮೊದಲೇ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಗಾಡಿನೇ ಬರೋಲ್ಲ. ನಮ್ಮ ಪಪ್ಪ ಕಲಿಸಿ ಸ್ಕೂಟಿ ನಮ್ಮ ಶಂಕರಣ್ಣ, ನಮ್ಮ ಪಂಕ್ಯ, ನಮ್ಮ ಮೈಯಣ್ಣ, ನಮ್ಮ ರಮು ಅಣ್ಣ ಇಷ್ಟು ಮಂದಿ ಸ್ಪೆಂಡ್ರ್ ಹೇಳ್ಕೊಟ್ರೆ ನನಗೆ. ಬಟ್ ಅದು ಹೆಂಗೆ ಕಲ್ತೀನೋ ಗಾಡಿ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಬಟ್ ನಾ ಸ್ಕೂಟಿ ಕಲ್ಸಿದ್ದು ಮಾತ್ರ ನಮ್ಮ ಪಪ್ಪನೇ. ಫಸ್ಟ್ ಕಲ್ತಿದ್ದೆ ಸ್ಕೂಟಿ. ಫಸ್ಟ್ ಸೈಕಲ್ ಕಲ್ತೀನಿ. ಸೈಕಲ್ ಕಲ್ತು ಹೇಳ್ದಾಗ ಒಂದು ಸಾರಿ ತೊಗೊಂಡು ಕಿಶಂದ್ರೆ ಗಾರ್ಯಾಗ ಹೋಗಿದ. ಗಾರ್ಯಾಗ ಹೋಗಿ ಕಿಶನ್ ಬಿದ್ದ. ಬೀಳನ ಸಬಕ್ಕನೆ ಅದು ಹ್ಯಾಂಡ್ ಪೈಡಲ್ ಇರ್ತದೆ, ತಲೆ ಚುಚ್ಚನ ನಮ್ಮವ್ವ ದವಾಖಾನಿಗೆ ಒಯ್ಯ ಬಿಟ್ಕಿಸಿದ್ರು. ಹೋಗಿ ಸೈಕಲ್ ಹೊಡ್ಲಿಕ್ಕ ಅಂತೇಳ. ಅದೇನೋ ನೆನಪ ನನಗೆ. ನಮ್ಮವ್ವ ಅವಾಗ ಹೇಳತ್ತೆ. ಅವಾಗ ಅಂಥ ದುಸ್ಸಾಹಸಕ್ಕೆ ತಾಪ ಹೆಚ್ಚಾಕಿಶನ್ ಹ್ಞೂ ರೀ ಅದೇ ನಿಮ್ಗೇನು ಬೇಕು ಅದು ಮಾಡ್ಕೊತೋರಿ ಅಂದೇ ಬಿಡ್ತಾಳೆ. ಹಿಂಗೆ ಏನಾದ್ರೂ ಭೀ ನಮ್ಮವ್ವ ಹಂಗೆ ಹೇಳ. ಈಗ ಭೀ ಏನು ಚೇಂಜ್ ಆಗಿಲ್ಲ. ಹಾಂ, ಅದು ಕ್ಲಚ್ ಬಿಡ್ರಿ ಪಾಪ. ರೇಸ್ ಮಾಡ್ಕೋತೆ ಕ್ಲಚ್ ಬಿಡ್ರಿ. ಓಕೆ ನನ್ನ ಬೈಪ್ಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನೀವು ಎಂಜಾಯ್ ಮಾಡೋದಕ್ಕಿಂತ ನಾನು ಜಾಸ್ತಿ ಎಂಜಾಯ್ ಮಾಡಿದ್ದೀನಿ ನಿಮ್ಮ ಪಾಪ ಗಾಡಿ ಕಲಿಸಿರೋದ್ರ ಬಗ್ಗೆ. ಸೊ ಸಿ ಯು ದೆನ್ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್, ಬಾಯ್.